ಕಳೆದ 2 ದಿನಗಳಿಂದ ವಿಪರೀತ ಟ್ರೆಂಡ್ ಆಗ್ತಾ ಇರೋದು, ಚರ್ಚೆ ಆಗ್ತಾ ಇರೋದು ಅಪ್ಪಟ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದ ಮಗ ಡಾಲಿ ಧನಂಜಯ್ ನಾನ್ ವೆಜ್ ಅನ್ನು ತಿಂದುಬಿಟ್ರು. ಅದು ಕೂಡ ಬಹಿರಂಗವಾಗಿ. ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಮಾಂಸವನ್ನು ತಿನ್ನುವಂಥದ್ದನ್ನು ಆ ಧರ್ಮ ಒಪ್ಪುತ್ತಾ? ಈ ರೀತಿಯ ಚರ್ಚೆ ಈಗ ಆರಂಭ ಆಗಿದೆ. ಕೆಲವರು ಆಹಾರ ಅವರವರ ಪದ್ಧತಿ ರೀ, ಅವರವರ ಇಚ್ಛೆ ರೀ ಅಂತ ಅಂದರೆ, ಇನ್ನು ಕೆಲವರು ಲಿಂಗಾಯತ ಧರ್ಮ ಬಸವಣ್ಣನವರು ಹುಟ್ಟಾಕಿದಂತಹ ಧರ್ಮ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಹೇಳಿದ ಧರ್ಮದಲ್ಲಿ ಕೊಂದು ತಿನ್ನೋದು ಎಷ್ಟರ ಮಟ್ಟಿಗೆ ಸರಿ? ಇಷ್ಟಲಿಂಗವನ್ನು ಹಾಕಿದ ಮೇಲೆ, ಪೂಜೆ ಪುನಸ್ಕಾರಗಳು ಅಂತ ಮಾಡಿದ ಮೇಲೆ ಮಾಂಸವನ್ನು, ಪ್ರಾಣಿಗಳನ್ನು ವಧೆ ಮಾಡಿ ಮಾಂಸವನ್ನು ಸವಿಯೋದು, ಎಂಜಾಯ್ ಮಾಡೋದು ಅದು ಧರ್ಮಕ್ಕೆ ವಿರುದ್ಧ ಅಲ್ವಾ? ಈ ರೀತಿಯ ಚರ್ಚೆಯೂ ಕೂಡ ಆರಂಭ ಆಗಿದೆ. ಹಾಗಾದರೆ ಸಾರ್ವಜನಿಕವಾಗಿ ಈಗ ನೋಡಿ, ಅಪ್ಡೇಟ್ ಆಗ್ತಾ ಇರ್ತೀವಿ. ಚಮ್ಮಾರರು ಈಗ ಬರೀ ಚಮ್ಮಾರಿಕೆ ಕೆಲಸವನ್ನು ಮಾಡ್ಕೊಂಡಿಲ್ಲ, ಎಲ್ಲ ಕೆಲಸಕ್ಕೂ ಅವ್ರು ಬಂದಿದ್ದಾರೆ. ಆ್ಯಂಡ್ ಪೌರೋಹಿತ್ಯ ಮಾಡ್ಕೊಂಡಿರೋರು ಅಷ್ಟೇ, ಬರೀ ತಟ್ಟೆ ಗಂಟೆ ಇಟ್ಕೊಂಡು ದೇವಸ್ಥಾನಕ್ಕೆ ಸೀಮಿತ ಆಗಿಲ್ಲ, ಅವರು ಎಲ್ಲ ಫೀಲ್ಡಿಗೆ ಬಂದಿದ್ದಾರೆ. ಸೆಕ್ಟರ್ ಅಂತ ಬಂದಾಗ ಒಕ್ಕಲಿಗರಿಗೆ ಮಾತ್ರ ಗುತ್ತಿಗೆಗೆ ಬರೆದು ಕೊಟ್ಟಿಲ್ಲ ಕೃಷಿಯನ್ನ ಎಲ್ಲ ಧರ್ಮದವರು ಮಾಡ್ತಾ ಇದ್ದಾರೆ, ಎಲ್ಲ ಜಾತಿಯವರು ಮಾಡ್ತಾ ಇದ್ದಾರೆ. ಸೊ ಅಪ್ಡೇಟ್ ಆಗ್ತಾ 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 ಏನಾಗಿದೆ, ಆಧುನೀಕರಣ ಅಂತ ಬಂದಾಗ ಎಲ್ಲರೂ ಎಲ್ಲದಕ್ಕೂ ಒಗ್ಕೊಂಡು ಹೋಗ್ತಾ ಇದ್ದಾರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ. ಈಗ ಆಹಾರದಲ್ಲಿ ಜಾತಿಯನ್ನು ಹುಡುಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಸದ್ಯಕ್ಕೆ ತಲೆ ಎತ್ತಿದೆ. ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ನಾನ್ ವೆಜ್ ತಿನ್ನಬಾರ್ದಾ? ನಾನು ವಿದ್ಯಾ ಮಲ್ನಾಡ್. ನಟ ಡಾಲಿ ಧನಂಜಯ್ ದೊಡ್ಡ ಕ್ರೈಮ್ ಮಾಡಿಬಿಟ್ರ. ಬಹಿರಂಗವಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಮಾಂಸ ತಿಂದು ಮಾಡಬಾರ್ದು ತಪ್ಪು ಮಾಡಿಬಿಟ್ರ. ಈ ರೀತಿಯ ಪ್ರಶ್ನೆ ಹುಟ್ಟೋಕೆ ಕಾರಣ, ಅವರು ಊಟ ಮಾಡಿದ್ದೂ ಅಲ್ಲ, ವಿಡಿಯೋ ವೈರಲ್ ಆಗಿದ್ದೂ ಅಲ್ಲ. ಒಬ್ಬೊಬ್ಬರು ಆ ವಿಡಿಯೋಗಳನ್ನು ತಗೊಂಡು ಬೇಕಾದಂಗೆ ಕಾಮೆಂಟ್ಗಳನ್ನು ಕೊಡ್ತಾ ಇರೋದು. ಲಿಂಗಾಯತರು, ಬ್ರಾಹ್ಮಣರು ನಾನ್ ವೆಜ್ ಅನ್ನ ಮುಟ್ಲೇಬಾರ್ದಾ? ಮಾಂಸವನ್ನ ಮುಟ್ಲೇಬಾರ್ದಾ? ಮಾಂಸದಲ್ಲಿ ಅಲ್ಲರಿ, ಮಾಂಸ ಅಂದ್ರೆ ಮಾಂಸ, ಅದರಲ್ಲೇನು ಚಿಕನ್ನು, ಮಟನ್ನು, ಮತ್ತೊಂದು ಅಂತ. ಮಾಂಸ ಅಂದ್ರೆ ಮಾಂಸ. ಲಿಂಗಾಯತರ ಪಾಲಿಗೆ, ಅಥವಾ ಲಿಂಗಾಯತರು ಅನ್ನೋದಕ್ಕಿಂತ ಯಾರು ಸಸ್ಯಾಹಾರಿಗಳಿರ್ತಾರೋ ಅವರ ಕಣ್ಣಿಗೆ ಅದು ಯಾವುದೇ ಪ್ರಾಣಿದಾಗಿರಲಿ ಅದು ರಕ್ತವೇ. ಅದರಲ್ಲೇನು ಡಿವೈಡ್ ಮಾಡೋದು, ಕುರಿ ಕೋಳಿ ಅಂತ. ಓಕೆ, ಈಗ ಡಾಲಿ ಧನಂಜಯ್ ಅವರವರ ವಿಚಾರಕ್ಕೆ ಬರೋಣ. ದೊಡ್ಡ ಅಪರಾಧ ಮಾಡಿಬಿಟ್ರಾ? ಲಿಂಗಾಯತರು, ಬ್ರಾಹ್ಮಣರು ಈ ಮಾಂಸವನ್ನು ಮುಟ್ಲೇಬಾರ್ದಾ? ಊಟ ತಿಂಡಿಯಲ್ಲೂ ಜಾತಿ ಧರ್ಮ ಭೇದ ಭಾವ ಮಾಡೋದು ಸರಿನಾ? ಆ್ಯಕ್ಚುಲಿ ಊಟ ತಿಂಡಿಯಲ್ಲೂ ಈ ಜಾತಿಯವರು ಹಿಂಗೆ ಅಂತ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ರು. ಅದು ಭೇದ ಭಾವ ಮಾಡೋದಕ್ಕಲ್ಲ, ಕೆಲವೊಂದು ಕಟ್ಟುಪಾಡುಗಳು ಅಂತ. ಅದನ್ನ ಮುಂದಕ್ಕೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಬಟ್ ಅದನ್ನ ಈ ಹಂತಕ್ಕೆ, ಕೀಳು ಹಂತಕ್ಕೆ ತರುವಂಥದ್ದು ಸರಿಯಲ್ಲ ಅನ್ನೋದು ನಮ್ಮ ವಾದ. ಆಹಾರ ಅನ್ನೋದು ವೈಯಕ್ತಿಕ ಆಯ್ಕೆ, ಅಲ್ಲಿ ದ್ವೇಷಕ್ಕೆ ಜಾಗ ಬೇಕಾ? ಮನುಷ್ಯ ತನಗೆ ಬೇಕಾದನ್ನ ತಿನ್ನೋಕೆ ಧರ್ಮ ಜಾತಿಯ ಅಪ್ಪಣೆ ಕೇಳಬೇಕಾ? ಈ ಡಾಲಿ ಧನಂಜಯ್ ಅವರು ಮಾಂಸವನ್ನ ತಿಂದಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ, ವಿಡಿಯೋ ಹಲ್ಚಲ್ ಎಬ್ಬಿಸ್ತಾ ಇದೆ. ಪರ ವಿರೋಧದ ಚರ್ಚೆಗೆ ಈಗ ಅವರ ಬಿರಿಯಾನಿ ಮೀಲ್ಸ್ ಖಾದ್ಯ ಏನಿತ್ತು ಅದು ತಿಂದಿರೋದು ಕಾರಣ ಆಗ್ತದೆ ಚರ್ಚೆಗೆ. ನಾನ್ ವೆಜ್ ತಿನ್ನೋರು ಶಿವಭಕ್ತರಲ್ವಾ? ಇಲ್ಲ ರೀ, ಶಿವಭಕ್ತರು ಎಲ್ಲರೂ ಲಿಂಗಾಯತರೇ ಆಗಬೇಕು ಅಂತಿಲ್ಲ. ಲಿಂಗಾಯತರೆಲ್ಲರೂ ಶಿವಭಕ್ತರು ಹೌದು, ಬಟ್ ಶಿವಭಕ್ತರೆಲ್ಲರೂ ಲಿಂಗಾಯತರಲ್ಲ. ಅದು ಒಂದು ಗಮನದಲ್ಲಿರಲಿ ನಿಮಗೆ. ಹೋಟೆಲ್ ಒಂದರ ಉದ್ಘಾಟನೆಗೆ ಅಂತ ಹೋಗಿದ್ರು. ಅಲ್ಲಿ ಹೋಟೆಲ್ನ ಏನು ನಮ್ಮಲ್ಲಿ ಇದು ಸ್ಪೆಷಲ್ ಅಂತ ಇರುತ್ತಲ್ಲ, ಹಂಗೆ ಒಂದು ಬಿರಿಯಾನಿಯನ್ನು ಕೊಟ್ಟಿದ್ದಾರೆ, ತಿಂದು ಬಂದಿದ್ದಾರೆ. ಅದನ್ನು ಸುಮ್ಮನಿರ್ತಾರಾ? ಈ ಟೆಕ್ನಾಲಜಿ ಇರುವಂಥ ಕಾಲದಲ್ಲಿ ಎಲ್ಲರ ಕೈಲೂ ಮಿನಿಮಮ್ 2 ರಿಂದ 3 ಫೋನ್ ಇರುತ್ತೆ. ಒಂದೊಂದು ಆ್ಯಂಗಲಲ್ಲಿ ವಿಡಿಯೋಗಳನ್ನು ತಗೊಂಡು ಬಂದಿದ್ದಾರೆ. ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇವ ಲಿಂಗಾಯತ ಧರ್ಮದವರಲ್ವಾ? ಮಾಂಸಾಹಾರಿಯನ್ನ ಅಂದರೆ ಮಾಂಸಾಹಾರವನ್ನು ಈ ರೀತಿಯಾಗಿ ಸಾರ್ವಜನಿಕವಾಗಿ ಸವಿಬೋದಾ? ಲಿಂಗಾಯತರು ಅಂತಾರೆ ಮಾಂಸ ತಿನ್ಬೋದಾ? ಹೀಗೆ ಚರ್ಚೆಗಳು ಶುರುವಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ವೀರೇಶ್ ಬೆಳ್ಳೂರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಅದೇ ರೀತಿಯಾಗಿ ರಾಮು ಅವರು ಕೂಡ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಚನ್ನಬಸವಾನಂದ ಸ್ವಾಮೀಜಿಯವರು ಲೈವಿಗೆ ಜಾಯ್ನ್ ಆಗ್ತಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿರೋರ ಹತ್ರ ಮಾತಾಡ್ತಾ ಹೋಗೋಣ. ವೀರೇಶ್ ಸರ್, ನಿಮ್ಮ ಅಭಿಪ್ರಾಯ? ಮೇಡಮ್, ಬಸವ ಧರ್ಮದ ಇದು ದಯೆಯೇ ಧರ್ಮದ ಮೂಲ ಅಂತಕ್ಕಂಥದ್ದು ಬಸವಣ್ಣವರು. ಭಾಳ ವಚನ ಭಾಳ ಇರ್ತಕ್ಕಂಥದ್ದು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರೋ ಹಳಿಯಲು ಬೇಡ, ಇದೇ ನಮ್ಮ ಕೂಡಲ ಬಹಿರಂಗ. ಅಂದರೆ ಬಸವ ಧರ್ಮವನ್ನು ನೀವು ಸರಿಯಾಗಿ ಪಾಲನೆ ಮಾಡಬೇಕು ಅಂದರೆ ಇವೆಲ್ಲವನ್ನು ಕೂಡ ನೀವು ಪಾಲನೆ ಮಾಡಿ. ಕರೆಕ್ಟ್. ಆದರೆ
ಇವತ್ತು ಎಷ್ಟು ರಾಜಕಾರಣಿಗಳು ಈ ನಮ್ಮ ಬಸವ ಧರ್ಮದ ಚೂಸ್ ಇವಾಗ ಹಾ ಅದರಲ್ಲಿ ಬರೀ ಮಾಂಸ ಮಾತ್ರ ತಗೊಳ್ತಾ ಇದ್ದೀವಿ. ಹೇಳ್ತಕ್ಕಂಥದ್ದು ಕಳ್ತನ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಕರೆಕ್ಟ್. ಕೊಲೆಗಳನ್ನು ಮಾಡಿದ್ದಾರೆ. ಹೀಗಾಗಿ ಒಬ್ಬ ಈಗ ಈ ಧನಂಜಯ ಅವರ ವಿಷಯಕ್ಕೆ ಬಂದಾಗ ಇದು ಬಹಿರಂಗವಾಗಿ ಅವರ ಆಹಾರ ಸೇವನೆ ಆದ್ರಿಂದ ಒಂದು ಸ್ವಲ್ಪ ವಿವಾದಿತವಾದಂಥ ವಿಷಯ ಚರ್ಚೆ ಆಗ್ತಾ ಇದೆ ಹೊರತು ಬೇರೆ ಇಲ್ಲ. ಆದರೆ ಇವತ್ತು ಆಹಾರದ ವಿಷಯಕ್ಕೆ ಬಂದಾಗ ಅದು ಆಹಾರದ ವೈಯಕ್ತಿಕ ಸ್ವಾತಂತ್ರ್ಯ ಒಂದು. ಈಗ ನಮ್ಮಲ್ಲಿ ಇವಾಗ ಏನಾಗಿದೆ, ವೆಜಿಟೇರಿಯನ್ಸ್ ನಾನ್ ಸಸ್ಯಾಹಾರಿ ಶಾಕಾಹಾರಿ ಅಂತಕ್ಕಂಥದ್ದು ಎರಡು ಭಾಗಗಳು. ಅದು ಜಾತಿಯಲ್ಲಿ ಈಗ ಮಾಂಸ ಈಗ ಜಾತಿಯಲ್ಲಿ ಹಂಗೆ ವಿಂಗಡಿಸ್ತಾ ಹೋಗೋದಾದ್ರೆ ಸರ್ ನೀವು ಹೇಳಿದಂಗೆ ಈ ಮಾಂಸಾಹಾರವನ್ನ ಸೇವಿಸುವಂತಹ ಜಾತಿಯಲ್ಲಿ ಇರೋರು ಅದು ನಮಗೆ ಬೇಡಪ್ಪ ಅಂತ ಬಿಟ್ಟಿರೋರು ಇದ್ದಾರೆ, ದೊಡ್ಡವರೇ ಇದ್ದಾರೆ. ಉದಾಹರಣೆಗಳನ್ನು ಕೊಡ್ತಾ ಹೋಗೋದಾದ್ರೆ DK ಶಿವಕುಮಾರ್ ನಾನ್ ವೆಜ್ ಅನ್ನ ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ. ದೇವೇಗೌಡರು ನಾನ್ ವೆಜ್ ಅನ್ನ ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ. ಅದು ಅವರ ದೈವಿಕ ಭಕ್ತಿಯೋ ಅಥವಾ ಆರೋಗ್ಯದ ಸಮಸ್ಯೆಯೋ ಮತ್ತೊಂದು ಹೇಳಿದ್ದು. ಸೊ ವೆಜಿಟೇರಿಯನ್ಸ್ ಲಿಂಗಾಯತರಾಗಬೇಕು ಅಂತ ಸಸ್ಯಾಹಾರ ಆರೋಗ್ಯಕ್ಕೆ ಬಹಳ ಉತ್ತಮವಾದದ್ದು ಅಂತ ಲಿಂಗಾಯತರೆಲ್ಲರೂ ವೆಜಿಟೇರಿಯನ್ಸ್ ಅಂತ ರೂಲ್ಸ್ ಇಲ್ಲ ಇವಾಗ. ಅಲ್ಲ, ಈಗ ಅದು ಹೇಳಿದ್ದು ಅಂದ್ರೆ ಸಸ್ಯಾಹಾರ ಆರೋಗ್ಯಕ್ಕೆ. ಆದರೆ ಇವತ್ತು ನಾವೇನಾಗಿದೆ, ಈಗ ಹಾಲನ್ನು ಸೇವಿಸ್ತಾ ಇದ್ದೀವಿ. ಹಾಲು ಇವತ್ತು ಏನಾಗಿದೆ ಅಂದರೆ ಅದು ಯಾಂತ್ರೀಕೃತ ಆಗಿರ್ತಕ್ಕಂಥದ್ದು. ಏನು ಈ ಮಿಶ್ರತಳಿ ಸಿಂಧಿ ಹಸುಗಳಲ್ಲಿ ಹಾರ್ಮೋನ್ಗಳನ್ನು ಇಂಜೆಕ್ಟ್ ಮಾಡಿ ಇವತ್ತು ಒಂದು ಹಸುವಿನಿಂದ ಹಾಲು ತೆಗಿತಾ ಇದ್ದೀರಿ. ಮೊಟ್ಟೆಗಳು ಹಾಗೆ ಆಗಿರ್ತಕ್ಕಂಥದ್ದು. ಅದನ್ನು ಮೊಟ್ಟೆಯನ್ನು ಒಂದು ಕಾಲದಲ್ಲಿ ನೀವು ನಾನ್ ವೆಜ್ ಅಂತಿದ್ರೆ ಇವತ್ತು ಎಲ್ಲ 90% ಜನ ಇವತ್ತು ಮೊಟ್ಟೆಯನ್ನು ತಿಂತಕ್ಕಂಥವ್ರು ಇದ್ದಾರೆ. ಮೊಟ್ಟೆ ತಿಂತಕ್ಕಂಥವ್ರು ವೆಜಿಟೇರಿಯನ್ ಅಂತಾನೆ ಇವತ್ತು ಲೆಕ್ಕ ಅಂತ. ಮೇಡಮ್, ಆದರೆ ಒಂದು ಏನಾಗ್ತಾ ಇದೆ ಅಂದರೆ ನಾನ್ ವೆಜ್ ಅಲ್ಲೂ ಕೂಡ ನೀವು ವೆಜಿಟೇರಿಯನ್ನಲ್ಲೇ ಕೂಡ ನಾವು ಆದಾಗ ಇವತ್ತು ನಾವು ಇವಾಗ ವೆಜಿಟೇರಿಯನ್ ಆರೋಗ್ಯಕ್ಕೆ ಹಾನಿಕರ ಅಂತಿದ್ದೀರಿ. ಆದರೆ ಸಾವಯವ ಕೃಷಿ ಬಂದ ಮೇಲೆ ಏನಾಗ್ತದೆ, ನಮಗೀಗ ಅನ್ನಿಸ್ತಾ ಇದೆ ಬೆಳಿಬೇಕಾದ್ರೆ ಕೆಮಿಕಲ್ಸ್ನ ಇವತ್ತು ಆಹಾರ ತರಕಾರಿಗೆ ಹಾಕ್ತಾ ಇದೆ. ಹೀಗಾಗಿ ನಾವು ತಿಂತಕ್ಕಂಥ ಆಹಾರಗಳಲ್ಲಿ ಭಾಳಷ್ಟು ಇವತ್ತು ಏನಾಗಿದೆ ಅಂತ ಕೆಮಿಕಲ್ಸ್ ಬರ್ತಾ ಇದೆ. ಆಮೇಲೆ ಮೇಡಮ್, ಈಗ ಶಾಕಾಹಾರಕ್ಕೆ ಬಂದಾಗ ತಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಓಕೆ, ನಾವು ಭಾಳ ಕರ್ಮಠ ವೀರಶೈವರು ಇರ್ಬೋದು, ಕರ್ಮಠ ಬ್ರಾಹ್ಮಣರು ಮಾಂಸವನ್ನು ಮುಟ್ಲೇಬಾರ್ದು ಅಂತಕ್ಕಂಥದ್ದು ನಮ್ಮ ಧರ್ಮದಲ್ಲಿ ಹೇಳ್ತಾ ಇರ್ತಕ್ಕಂಥ. ಆದರೆ ನೀವು ಏನು ಮಾಡಿದ್ದೀರಾ, ತಿರುಪತಿಯ ಲಡ್ಡು ವಿಷಯದಲ್ಲಿ ಬಂದಾಗ ಇಡೀ ದೇಶದ ಕರ್ಮಠ ಬ್ರಾಹ್ಮಣರು ಅಥವಾ ವೆಜಿಟೇರಿಯನ್ಸ್ಗೆಲ್ಲ ನೀವು ದನದ ಕೊಬ್ಬಿನಲ್ಲಿ ಮಾಡಿದಂಥ ಲಾಡುನ ಬಡಿಸಿ ಇವತ್ತು ದೇಶದಲ್ಲಿ ಪ್ಯೂರ್ ವೆಜಿಟೇರಿಯನ್ಸ್ ಇಲ್ದಾಗ ಮಾಡಿದ್ರಿ. ಯಾಕೆ ಅವರಿಗೆ ಶಿಕ್ಷೆ ಇನ್ನೂ ಕೂಡ ಆಗ್ತಾ ಇಲ್ಲ? ಯಾರೋ ಈಗ ಡಾಲಿ ಧನಂಜಯ ಇಚ್ಛೆಯಿಂದ ತಿನ್ನೋದು ಬೇರೆ, ತಿನ್ನಲೇ ಇರುವಂತವರಿಗೆ ಫೋರ್ಸ್ಫುಲಿ ಅಥವಾ ಇಂಡೈರೆಕ್ಟ್ ಆಗಿ ಕಣ್ಣು ಮುಚ್ಚಿಸಿ ವಂಚಿಸಿ ಆಗ್ತಾ ಇದೆ. ಮೇಡಮ್, ಇವತ್ತು